ನಮಸ್ಕಾರ, ನಾನು ಸಿಂಚನಾ. ಹಾನಗಲ್ ತಾಲೂಕು ಅಕ್ಕಿಆಲೂರು ಗ್ರಾಮ ರಕ್ತ ಸೈನಿಕರ ತವರೂರು ಅಂತಲೇ ಪ್ರಸಿದ್ಧಿ. ಈ ಗ್ರಾಮ ಶನಿವಾರ ವಿಶೇಷ ತುಲಾಭಾರಕ್ಕೆ ಸಾಕ್ಷಿಯಾಯಿತು. ತಮಗೆ ಅಕ್ಷರ ಕಲಿಸಿದ ಶಿಕ್ಷಕನಿಗೆ ಗ್ರಾಮದ ವಿದ್ಯಾರ್ಥಿಗಳು ರಕ್ತದ ತುಲಾಭಾರ ಮಾಡುವ ಮೂಲಕ ಗುರುಪ್ರೇಮ ಮೆರೆದರು. ಅಕ್ಕಿಆಲೂರು ಗ್ರಾಮದಲ್ಲಿ ಶಿಕ್ಷಕ PR ಮಠ ಸುಮಾರು 34 ವರ್ಷ 10 ತಿಂಗಳು ಸೇವೆ ಸಲ್ಲಿಸಿದ್ರು. ಇಂಗ್ಲಿಷ್ ಶಿಕ್ಷಕರಾಗಿದ್ದ PR ಮಠ ಎಲ್ಲಾ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿದ್ರು. ಇವರ ಕೈಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅಕ್ಷರಾಭ್ಯಾಸ ಮಾಡಿದ್ದು ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಈ ಗುರುಗಳಿಗೆ ಶನಿವಾರ 80 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅಕ್ಕಿಆಲೂರು ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿರುವ ವಿದ್ಯಾರ್ಥಿಗಳು ರಕ್ತದ ತುಲಾಭಾರದ ಜೊತೆಗೆ ಪುಸ್ತಕ ತುಲಾಭಾರ ನಡೆಸಿದ್ರು. ನಿವೃತ್ತಿಯಾದ ನಂತರವೂ ಶಿಕ್ಷಕ PR ಮಠ ರಾಣೆಬೆನ್ನೂರು ತಾಲೂಕಿನ ಮುದೇನೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಿದ್ದಾರೆ. ಇಳಿ ವಯಸ್ಸಿನಲ್ಲೂ ಸಹ ಅವರ ಶಿಕ್ಷಣ ಪ್ರೇಮಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 108 ವಿದ್ಯಾರ್ಥಿಗಳಿಂದ ರಕ್ತದಾನ. ಹೌದು, ಶಿಕ್ಷಕ PR ಮಠ ರಕ್ತ ತುಲಾಭಾರ ಹಿನ್ನೆಲೆ ಅಕ್ಕಿಆಲೂರಿನ ಹಾನಗಲ್ ಕುಮಾರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಬೆಳಗ್ಗೆ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. PR ಮಠ ಕೈಯಿಂದ ಅಕ್ಷರಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಶನಿವಾರ ಮುಂಜಾನೆಯಿಂದಲೇ ರಕ್ತದಾನ ಶಿಬಿರಕ್ಕೆ ಆಗಮಿಸಿ ರಕ್ತದಾನ ಮಾಡಿದ್ರು. ರಕ್ತದಾನ ಶಿಬಿರದಲ್ಲಿ 108ಕ್ಕೂ ಅಧಿಕ ವಿದ್ಯಾರ್ಥಿಗಳು ರಕ್ತದಾನ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ತಾವೇನು ಕಡಿಮೆ ಇಲ್ಲ ಎನ್ನುವಂತೆ ವಿದ್ಯಾರ್ಥಿನಿಯರು ಕೂಡ ರಕ್ತದಾನ ಮಾಡಿದ್ರು. ಇದೇ ವೇಳೆ ರಕ್ತದ ಗುಂಪು, ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಸೇರಿದಂತೆ ವಿವಿಧ ಅಂಶಗಳ ಬಗ್ಗೆ ರಕ್ತದಾನಿಗಳಿಗೆ ಮಾಹಿತಿ ನೀಡಲಾಯಿತು. ಈ ರಕ್ತದಾನ ಶಿಬಿರದಲ್ಲಿ ಈಗಾಗಲೇ ಹಲವು ಬಾರಿ ರಕ್ತದಾನ ಮಾಡಿದ್ದ ರಕ್ತದಾನಿಗಳು ಕೂಡ ರಕ್ತದಾನ ಮಾಡಿದ್ರು. ಸಂಗ್ರಹವಾದ ರಕ್ತದಿಂದ ಗುರುಗಳಾದ PR ಮಠ ರಕ್ತ ತುಲಾಭಾರ ನಡೆಸಲಾಯಿತು. ರಕ್ತ ಸೈನಿಕರ ತವರೂರು ಅಕ್ಕಿಆಲೂರು. ಹೌದು, ಹಾವೇರಿ ಜಿಲ್ಲೆ ಅಕ್ಕಿಆಲೂರು ಗೂಗಲ್ನಲ್ಲಿ ರಕ್ತ ಸೈನಿಕರ ತವರೂರು ಎಂದೇ ಖ್ಯಾತಿ ಪಡೆದಿದೆ. ಈ ಗ್ರಾಮದಲ್ಲಿ ಅತ್ಯಧಿಕ ಪ್ರಮಾಣದ ರಕ್ತದಾನಿಗಳಿದ್ದಾರೆ. ಈ ಗ್ರಾಮದಲ್ಲಿ ಶನಿವಾರ ನಡೆದ ರಕ್ತದಾನ ಶಿಬಿರ 50ನೇ ರಕ್ತದಾನ ಶಿಬಿರ. ಈ ಶಿಬಿರದಲ್ಲಿ ಸತತ 179 ಬಾರಿ ರಕ್ತದಾನ ಮಾಡಿದ್ದ ಪೊಲೀಸ್ ಪೇದೆ ಕರಿಬಸಪ್ಪ ಗೊಂದಿ ಅವರು ಕೂಡ ರಕ್ತದಾನ ಮಾಡಿದ್ರು. ಕೆಲವು ದಂಪತಿ ತಂದೆ ಮಕ್ಕಳು ಸಹ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ರು. ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಕ್ತದಾನ ಶಿಬಿರ ಏರ್ಪಡಿಸಿದ್ದ ಖ್ಯಾತಿಗೆ ಅಕ್ಕಿಆಲೂರು ಭಾಜನವಾಯಿತು. ಹಾವೇರಿ ಜಿಲ್ಲಾಸ್ಪತ್ರೆಯ ರಕ್ತ ಭಂಡಾರದ ಸಿಬ್ಬಂದಿ ರಕ್ತವನ್ನ ಸಂಗ್ರಹಿಸಿದ್ರು. ರಕ್ತ ಭಂಡಾರದ ಅಧಿಕಾರಿ ಡಾಕ್ಟರ್ ಬಸವರಾಜ್ ತಳವಾರ ಮೇಲುಸ್ತುವಾರಿಯಲ್ಲಿ ಸುಮಾರು 10ಕ್ಕೂ ಅಧಿಕ ಸಿಬ್ಬಂದಿ ರಕ್ತದಾನ ಶಿಬಿರದಲ್ಲಿ ರಕ್ತವನ್ನ ಸಂಗ್ರಹಿಸಿದ್ರು. ಶಿಷ್ಯರ ಈ ತುಲಾಭಾರಕ್ಕೆ ಭಾವುಕರಾದ ಗುರುಗಳು. ತಾವು ಕಲಿಸಿದ ವಿದ್ಯಾರ್ಥಿಗಳು ತಮಗೆ 80ನೇ ಜನ್ಮದಿನದ ಹಿನ್ನೆಲೆ ಈ ರೀತಿ ರಕ್ತ ತುಲಾಭಾರ, ಪುಸ್ತಕ ತುಲಾಭಾರ ಮಾಡ್ತಾ ಇರೋದಕ್ಕೆ ಶಿಕ್ಷಕ PR ಮಠ ಧನ್ಯತೆ ವ್ಯಕ್ತಪಡಿಸಿದ್ರು. ಸಾಮಾನ್ಯವಾಗಿ ನಾವು ಸಕ್ಕರೆ, ನಾಣ್ಯ, ಅಕ್ಕಿ, ರುದ್ರಾಕ್ಷಿ, ಬೆಲ್ಲ, ಬೆಳ್ಳಿ ಮತ್ತು ಚಿನ್ನದ ತುಲಾಭಾರ ನೋಡಿದ್ದೇವೆ. ಅದು ಸಹ ಮಠದ ಸ್ವಾಮೀಜಿಗಳಿಗೆ, ಪೀಠಾಧಿಕಾರಿಗಳಿಗೆ ಈ ರೀತಿಯ ತುಲಾಭಾರ ನೋಡಿದ್ದೇವೆ. ಆದರೆ ಈ ರೀತಿ ಪುಸ್ತಕ ತುಲಾಭಾರ ಮತ್ತು ರಕ್ತ ತುಲಾಭಾರ ನೋಡಿರಲಿಲ್ಲ. ಅದನ್ನು ನೋಡುವ ಸೌಭಾಗ್ಯ ನನಗೆ ಇವತ್ತು ಒಲಿದು ಬಂದಿದೆ. ನಾನು ಅಕ್ಷರ ಕಲಿಸಿದ ವಿದ್ಯಾರ್ಥಿಗಳು ಈ ರೀತಿ ರಕ್ತದ ತುಲಾಭಾರ ಮಾಡ್ತಾ ಇರೋದು ಸಂತಸ ತಂದಿದೆ. ನಾನು ಇವರಿಗೆ ಅಕ್ಷರ ಕಲಿಸಿದ್ದು ಸಾರ್ಥಕವಾಯಿತು ಅಂತ PR ಮಠ ಭಾವುಕರಾದ್ರು. ಅಕ್ಕಿಆಲೂರಿನ ಶ್ರೀ ದುಂಡಿ ಬಸವೇಶ್ವರ ಜನಪದ ಕಲಾ ಸಂಘ, PR ಮಠ ಶಿಷ್ಯ ಹಾಗೂ ಅಭಿಮಾನಿ ಬಳಗ, ಸ್ನೇಹ ಮೈತ್ರಿ ಬ್ಲಡ್ ಆರ್ಮಿ, ಜಿಲ್ಲಾ ರಕ್ತನಿಧಿ ಕೇಂದ್ರ ಹಿಮ್ಸ್ ಹಾವೇರಿ ಇವರು ಸಂಯುಕ್ತವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ 108 ಜನರು ರಕ್ತದಾನ ಮಾಡಿದ್ರು. ಒಟ್ಟು 48 kg ರಕ್ತ ಸಂಗ್ರಹವಾಗಿದ್ದು ಅದರಲ್ಲಿಯೇ ಗುರುಗಳಾದ PR ಮಠ ಅವರಿಗೆ ರಕ್ತದ ತುಲಾಭಾರ ಮಾಡಲಾಯಿತು. ಹನುಮಂತ ದೇವರ ದೇವಸ್ಥಾನದಿಂದ ದುಂಡಿ ಬಸವೇಶ್ವರ ದೇವಸ್ಥಾನದವರೆಗೆ PR ಮಠ ಗುರುಗಳ ಮೆರವಣಿಗೆ ನಡೆಯಿತು. ಸಹಸ್ರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ PR ಮಠ, ವಿದ್ಯಾರ್ಥಿಗಳಿಗಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸೋದು ಶಿಕ್ಷಕನ ಹೊಣೆ. ಅದರ ಪ್ರತಿಫಲ ಇಷ್ಟೊಂದು ಅಭೂತಪೂರ್ವ ಅಂತ ನನಗನ್ಸಿರ್ಲಿಲ್ಲ. ವಿದ್ಯಾರ್ಥಿಗಳಿಂದ ಎಲ್ಲಿಯೂ ಸಲ್ಲದ ಗೌರವ ಇಲ್ಲಿ ನನಗೆ ಸಂದಿದೆ. ನನ್ನ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ನೋಡುವ ಸೌಭಾಗ್ಯ ಮತ್ತು ರಕ್ತದಾನದ ಮೂಲಕ ನನ್ನ ಹುಟ್ಟುಹಬ್ಬ ಆಚರಿಸಿದ್ದು ನನಗೆ ಖುಷಿ ತಂದಿದೆ ಎಂದರು.
ಅಕ್ಕಿಆಲೂರಿನ ಚನ್ನವೀರೇಶ್ವರ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಇದು ಒಬ್ಬ ಗುರುವಿಗೆ ನೀಡಿದ ಅತ್ಯಂತ ದೊಡ್ಡ ಉಡುಗೊರೆ. ವಿದ್ಯಾದಾನ ಬಿಟ್ರೆ ಬೇರೇನು ಅಪೇಕ್ಷಿಸದೆ ತಮ್ಮ ಬದುಕನ್ನ ಆದರ್ಶವಾಗಿ ಮುನ್ನಡೆಸ್ತಾ ಇರುವ PR ಮಠ ಗುರುಗಳು ಗುರುವಿನ ಮಹಾಗುರು ಅಂದ್ರು. ಶ್ರೀ ದುಂಡಿ ಬಸವೇಶ್ವರ ಜನಪದ ಕಲಾ ಸಂಘದ ಅಧ್ಯಕ್ಷ ಬಸವರಾಜ್ ಕೋರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗುರುಸ್ಥಾನಕ್ಕೆ ಗೌರವ ತಂದುಕೊಟ್ಟು ಸರಳ ಜೀವನದ ಮೂಲಕ ಮಾದರಿಯಾಗಿ ಜೀವನ ಪೂರ್ತಿ ಬ್ರಹ್ಮಚರ್ಯ ಆಚರಿಸಿದ ಹಿರಿಮೆ PR ಮಠ ಗುರುಗಳವರದು. ಅವರ ಆದರ್ಶ ಅವರ ಎಲ್ಲಾ ವಿದ್ಯಾರ್ಥಿಗಳಿಗೆ ಬದುಕು ಕಟ್ಟಿಕೊಳ್ಳಲು ಸಹಾಯ ಮಾಡಿದೆ, ಉತ್ತಮ ಜೀವನಕ್ಕೆ ದಾರಿಯಾಗಿದೆ ಅಂದರು.